Company Secretary. According to Section 2, Subsection 24 of Companies Act, Company Secretary or Secretary means a Company Secretary as defined in Clause C of Subsection 1 of Section 2 of the Company Secretaries Act. ಅಂದರೆ ಕಂಪನೀಸ್ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ, ಕಂಪನಿ ಸೆಕ್ರೆಟರಿ ಯಾರು ಅಂತಂದ್ರೆ ಕಂಪನಿ ಸೆಕ್ರೆಟರೀಸ್ ಆಕ್ಟ್ ಅಲ್ಲಿ ಯಾರನ್ನ ಕಂಪನಿ ಸೆಕ್ರೆಟರಿ ಅಂತ ಹೇಳಲಾಗಿದೆಯೋ ಅವರನ್ನ ನಾವು ಕಂಪನಿ ಸೆಕ್ರೆಟರಿ ಅಂತ ಹೇಳ್ತದೆ. ಮತ್ತು ಹೂ ಈಸ್ ಅಪಾಯಿಂಟೆಡ್ ಬೈ ಕಂಪನಿ ಟು ಪರ್ಫಾರ್ಮ್ ಫಂಕ್ಷನ್ಸ್ ಆಫ್ ಕಂಪನಿ ಸೆಕ್ರೆಟರಿ ಅಂಡರ್ ದಿಸ್ ಆಕ್ಟ್. ಮತ್ತು ಅವರಿಗೆ ಕಂಪನಿ ಅಪಾಯಿಂಟ್ ಮಾಡಿರ್ತದೆ ಕಂಪನಿ ಸೆಕ್ರೆಟರಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅಂತ ಹೇಳ್ತದೆ. ಸೊ ಹಾಗಾಗಿ ನಾವು ಕಂಪನಿ ಸೆಕ್ರೆಟರೀಸ್ ಆಕ್ಟ್ ಅಲ್ಲಿ ಹೋಗಿ ನೋಡಿದಾಗ ಕಂಪನಿ ಸೆಕ್ರೆಟರಿ ಅಂದ್ರೆ ಯಾರು? The person who is member of Institute of Company Secretaries of India. ಸೊ ಯಾರು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಸದಸ್ಯರಿದ್ದಾರೆ ಅವರನ್ನ ನಾವು ಕಂಪನಿ ಸೆಕ್ರೆಟರಿ ಅಂತ ಕರಿಬೇಕು ಅಂತ ಕಂಪನಿ ಸೆಕ್ರೆಟರೀಸ್ ಆಕ್ಟ್ ಹೇಳ್ತದೆ. ಹಾಗಾಗಿ ನಾವು ಒಟ್ಟಾರೆ ನೋಡೋದಾದ್ರೆ ಕಂಪನಿ ಸೆಕ್ರೆಟರಿ ಅಂದ್ರೆ ಕಂಪನಿ ಸೆಕ್ರೆಟರಿ ಮೀನ್ಸ್ ಅ ಪರ್ಸನ್ ಹೂ ಇಸ್ ಅ ಮೆಂಬರ್ ಆಫ್ ICSI ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಮೆಂಬರ್ ಅಂಡ್ ಈಸ್ ಅಪಾಯಿಂಟೆಡ್ ಬೈ ಕಂಪನಿ ಟು ಪರ್ಫಾರ್ಮ್ ದಿ ಫಂಕ್ಷನ್ಸ್ ಆಫ್ ಕಂಪನಿ ಸೆಕ್ರೆಟರಿ. ಕಂಪನಿಯಿಂದ ಅಪಾಯಿಂಟ್ ಮಾಡಲಾಗಿರುತ್ತದೆ ಅವರಿಗೆ ಕಂಪನಿ ಸೆಕ್ರೆಟರಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಅಂತ ಹೇಳ್ತದೆ. ಕ್ವಾಲಿಫಿಕೇಶನ್ಸ್ ಆಫ್ ಅ ಸೆಕ್ರೆಟರಿ. ಇದನ್ನ ಕಂಪನೀಸ್ ಅಪಾಯಿಂಟ್ಮೆಂಟ್ ಅಂಡ್ ಕ್ವಾಲಿಫಿಕೇಶನ್ಸ್ ಆಫ್ ಸೆಕ್ರೆಟರಿ ರೂಲ್ಸ್ 1988 ಅಲ್ಲಿ ಹೇಳಲಾಗಿದೆ. ಎವ್ರಿ ಕಂಪನಿ ಹ್ಯಾವಿಂಗ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ನಾಟ್ ಲೆಸ್ ದನ್ ₹5 crore 5 ಕೋಟಿ ಅಥವಾ 5 ಕೋಟಿಗಿಂತ ಜಾಸ್ತಿ ಇರಬೇಕು ಅಂತ ಕಂಪನೀಸ್ಗಳಿಗೆ ಇದು ಅನ್ವಯವಾಗ್ತದೆ. ಅಲ್ಲಿ ಸೆಕ್ರೆಟರಿ ಆಗಬೇಕು ಅಂತಂದ್ರೆ ಮೆಂಬರ್ಸ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಇದರ ಸದಸ್ಯ ಆಗಿರಬೇಕು. ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಸದಸ್ಯ ಆಗಿರಬೇಕು. ಎನಿ ಅದರ್ ಕಂಪನಿ ಅದರ್ ದನ್ ದಟ್ ಮೆನ್ಷನ್ಡ್ ಅಬೌವ್. ಬೇರೆ ಕಂಪನಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಒಂದು ಅರ್ಹತೆಯನ್ನು ಹೊಂದಿರಬೇಕು. ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಸದಸ್ಯ ಆಗಿರಬೇಕು. ದ ಪಾಸ್ ಇನ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ICSI ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಆಗಿರಬೇಕು. ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಕಾಮರ್ಸ್ ಆರ್ ಕಾರ್ಪೊರೇಟ್ ಸೆಕ್ರೆಟರಿಶಿಪ್, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಕಾಮರ್ಸ್ ಅಂಡ್ ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಆಗಿರಬೇಕು. ಆರ್ ಡಿಗ್ರಿ ಇನ್ ಲಾ ಗ್ರಾಂಟೆಡ್ ಬೈ ಎನ್ ಯೂನಿವರ್ಸಿಟಿ, ಕಾನೂನು ಪದವಿಯನ್ನ ಹೊಂದಿರಬೇಕು. ನೆಕ್ಸ್ಟ್ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಂಡಿಯಾ ಆಗಿರಬೇಕು. ಮೆಂಬರ್ಶಿಪ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಸೈನ್ಸಸ್ granted by any university or the institutes of management Ahmedabad, Kolkata, Bangalore or Lucknow. Postgraduate diploma in company secretaryship granted by the Institute of Commercial Practice under the Delhi Administration or diploma in corporate laws and management granted by the Indian Law Institute, New Delhi. Postgraduate diploma in company law secretarial practice granted by University of Udaipur or membership of Association of Secretaries and Managers, Calcutta. Right. So ಈ ಮೇಲಿನ ಕ್ವಾಲಿಫಿಕೇಶನ್ಸ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಹೊಂದಿರಬೇಕು, ಮಿನಿಮಮ್ ಒಂದಕ್ಕಿಂತ ಜಾಸ್ತಿ ಹೊಂದಿದ್ರು ಆಗ್ತದೆ. ನೆಕ್ಸ್ಟ್ ನಾನ್ ಪ್ರಾಫಿಟ್ ಕಂಪನೀಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 8 ಆಫ್ ಕಂಪನೀಸ್ ಆಕ್ಟ್ 2013. ಸೊ ಕಂಪನೀಸ್ ಆಕ್ಟ್ 2013 ಅಲ್ಲಿ ಸೆಕ್ಷನ್ 8 ಅಂಡರ್ ಅಲ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ರಿಜಿಸ್ಟರ್ ಆಗಿರ್ತದೆ ಕೆಲವೊಂದು ಕಂಪನೀಸ್. ಅವುಗಳ ಉದ್ದೇಶ ಚಾರಿಟೇಬಲ್ ಪರ್ಪಸ್ ಆಗಿರ್ತದೆ, ಕಲೆ ಕ್ರೀಡೆ ಇವುಗಳನ್ನ ಬೆಳೆಸೋದಾಗಿರ್ತದೆ. ಸೊ ಇಂಥ ಕಂಪನೀಸ್ಗೆ ಈ ಮೇಲಿನ ರೂಲ್ಸ್ಗಳು ಅಪ್ಲೈ ಆಗೋದಿಲ್ಲ. ಡ್ಯೂಟೀಸ್ ಆಫ್ ಅ ಸೆಕ್ರೆಟರಿ. ಸೆಕ್ರೆಟರಿ ಕರ್ತವ್ಯಗಳು: ಮೇಂಟೈನಿಂಗ್ ವೇರಿಯಸ್ ರಿಜಿಸ್ಟರ್ಸ್ ಆಫ್ ದಿ ಕಂಪನಿ, ದಟ್ ಈಸ್ ಕಂಪನೀಸ್ ರಿಜಿಸ್ಟರ್ ಆಫ್ ಚಾರ್ಜಸ್. ಕಂಪನಿ ಸಾಲವನ್ನು ಪಡೆದುಕೊಂಡಾಗ ಅದರ ಬದಲಾಗಿ ಸೆಕ್ಯೂರಿಟಿಯನ್ನು ಕೊಟ್ಟಿರ್ತದೆ. ಸೊ ಈ ರೀತಿ ಕೊಟ್ಟಂತಹ ಸೆಕ್ಯೂರಿಟಿ ಡೀಟೇಲ್ಸ್ ಅನ್ನು ಒಂದು ರಿಜಿಸ್ಟರ್ ನಲ್ಲಿ ಬರೆದಿಡುವುದು. ರಿಜಿಸ್ಟರ್ ಆಫ್ ಮೆಂಬರ್ಸ್ ಇಂಡಿಕೇಟಿಂಗ್ ಸಪರೇಟ್ಲಿ ಫಾರ್ ಈಚ್ ಕ್ಲಾಸ್ ಆಫ್ ಇಕ್ವಿಟಿ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಹೆಲ್ಡ್ ಬೈ ಈಚ್ ಮೆಂಬರ್ ರಿಸೈಡಿಂಗ್ ಇನ್ ಆರ್ ಔಟ್ಸೈಡ್ ಇಂಡಿಯಾ. ಕಂಪನಿ ಮೆಂಬರ್ಸ್ ಯಾರಿದ್ದಾರೆ ಅವರ ಡೀಟೇಲ್ಸ್ ಅನ್ನ ರಿಜಿಸ್ಟರ್ ನಲ್ಲಿ ಬರೆದಿಡುವುದು. ರಿಜಿಸ್ಟರ್ ಆಫ್ ಡಿಬೆಂಚರ್ ಹೋಲ್ಡರ್ಸ್. ಕಂಪನಿ ಸಾಲ ಪಡೆದುಕೊಂಡಾಗ ಅವರಿಗೆ ಡಿಬೆಂಚರ್ ಸರ್ಟಿಫಿಕೇಟ್ಸ್ ಅನ್ನು ಇಶ್ಯೂ ಮಾಡಿರುತ್ತದೆ, ಅಂತವರ ಡೀಟೇಲ್ಸ್ ಗಳನ್ನು ರಿಜಿಸ್ಟರ್ ನಲ್ಲಿ ಬರೆದಿಡುವುದು. ರಿಜಿಸ್ಟರ್ ಆಫ್ ಎನಿ ಅದರ್ ಸೆಕ್ಯೂರಿಟಿ ಹೋಲ್ಡರ್ಸ್. ಇದನ್ನು ಹೊರತಾಗಿ ಮತ್ತೆ ಯಾವುದೇ ರೀತಿಯ ಸೆಕ್ಯೂರಿಟೀಸ್ ಗಳನ್ನ ಕಂಪನಿ ಇಶ್ಯೂ ಮಾಡಿದ್ರೆ ಅಂತ ಡೀಟೇಲ್ಸ್ ಅನ್ನ ರಿಜಿಸ್ಟರ್ ನಲ್ಲಿ ಬರೆದಿಡುವುದು. ರಿಜಿಸ್ಟರ್ ಆಫ್ ಡೈರೆಕ್ಟರ್ಸ್ ಅಂಡ್ ಕೀ ಮ್ಯಾನೇಜರಲ್ ಪರ್ಸನ್ಸ್ ಅಂಡ್ ದರ್ ಶೇರ್ ಹೋಲ್ಡಿಂಗ್. ಡೈರೆಕ್ಟರ್ಸ್ ಮತ್ತೆ ಕೀ ಮ್ಯಾನೇಜರಲ್ ಪರ್ಸನಲ್ ಅಂದ್ರೆ CEO ಇರ್ಬೋದು ಅಥವಾ ಕಂಪನಿ ಯಾರನ್ನ ಕೀ ಮ್ಯಾನೇಜರ್ ಪರ್ಸನಲ್ ಪೋಸ್ಟ್ ಅಲ್ಲಿ ಇಟ್ಟಿರ್ತದೋ ಅಂತವರ ಡೀಟೇಲ್ಸ್ ಅನ್ನ ಏನ್ ಮಾಡಬೇಕು, ಒಂದು ರಿಜಿಸ್ಟರ್ ನಲ್ಲಿ ಬರೆದಿಡಬೇಕು ಮತ್ತು ಅವರು ಎಷ್ಟು ಶೇರ್ಸ್ ಅನ್ನು ಹೊಂದಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನು ಸಹ ಬರೆದಿಡಬೇಕು. ರಿಜಿಸ್ಟರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಹೆಲ್ಡ್ ಬೈ ದಿ ಕಂಪನಿ ಇನ್ ದ ನೇಮ್ ಆಫ್ ಇಟ್ಸ್ ನಾಮಿನೀಸ್. ಸೊ ಯೂಶುವಲಿ ಕಂಪನಿ ಏನ್ ಮಾಡ್ತದೆ, ತನ್ನದೇ ಹೆಸರಿನಲ್ಲಿ
ವ್ಯವಹಾರವನ್ನು ಮಾಡ್ತದೆ ಮತ್ತು ತನ್ನದೇ ಹೆಸರಿನಲ್ಲಿ ಪ್ರಾಪರ್ಟಿಯನ್ನ ಹೋಲ್ಡ್ ಮಾಡ್ತದೆ. ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅದು ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾಡ್ತದೆ. ಅಂತ ಡೀಟೇಲ್ಸ್ ಅನ್ನ ಒಂದು ರಿಜಿಸ್ಟರ್ ಅಲ್ಲಿ ಬರೆದಿಡಬೇಕು. ರಿಜಿಸ್ಟರ್ ಆಫ್ ಕಾಂಟ್ರಾಕ್ಟ್ಸ್ ಆರ್ ಅರೇಂಜ್ಮೆಂಟ್ಸ್ ಇನ್ ವಿಚ್ ಡೈರೆಕ್ಟರ್ಸ್ ಆರ್ ಇಂಟ್ರೆಸ್ಟೆಡ್. ಡೈರೆಕ್ಟರ್ಸ್ ಬೇರೆ ಕಂಪನಿಗಳಲ್ಲೂ ಸಹ ಇನ್ವೆಸ್ಟ್ಮೆಂಟ್ಸ್ ಅನ್ನು ಹೊಂದಿರಬಹುದು, ಅಥವಾ ಡೈರೆಕ್ಟರ್ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಸೊ ರುಟೀನ್ ಬಿಸ್ನೆಸ್ ಅಲ್ಲಿ ಏನಾದರೂ ಈ ಕಂಪನಿ ಬೇರೆ ಕಂಪನಿಗಳ ಜೊತೆಗೆ, ಅಂದ್ರೆ ಯಾವ ಕಂಪನಿಗಳಲ್ಲಿ ಇವರ ರಿಲೇಟಿವ್ಸ್ ಇದ್ದಾರೆ ಅಥವಾ ಇವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ಆ ಒಪ್ಪಂದ ಮಾಡಿಕೊಳ್ಬೇಕಾಗಿ ಬಂದಾಗ ಅಲ್ಲೇನಾಗ್ತದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ರೈಸ್ ಆಗ್ತದೆ. ಹಾಗಾಗಿ ಅಂತ ಡೀಟೇಲ್ಸ್ ಗಳನ್ನ ಏನ್ ಮಾಡಬೇಕು, ಒಂದು ರಿಜಿಸ್ಟರ್ ನಲ್ಲಿ ಬರೆದಿಡಬೇಕು. Wherever a company having share capital makes any allotment of securities. ಸೊ ಒಂದು ವೇಳೆ ಕಂಪನಿ ಸೆಕ್ಯೂರಿಟೀಸ್ ಗಳನ್ನ ಅಲಾಟ್ ಮಾಡಿದ್ರೆ, ಲೈಕ್ ಶೇರ್ಸ್ ಗಳನ್ನ ಅಲಾಟ್ ಮಾಡಿದ್ರೆ, ಅಂತ ಡೀಟೇಲ್ಸ್ ಅನ್ನ ನಾವೇನ್ ಮಾಡಬೇಕಾಗ್ತದೆ, ROC ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಅದನ್ನ ನಾವು ರಿಟರ್ನ್ ಆಫ್ ಅಲಾಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಆನ್ಯುವಲ್ ರಿಟರ್ನ್ಸ್. ಸೊ ಕಂಪನಿಗಳಲ್ಲಿರುವ ಡೈರೆಕ್ಟರ್ಸ್ ಮಾಹಿತಿ, ಕಂಪನಿ ಟರ್ನ್ ಓವರ್ ಏನಾಗಿದೆ, ಕಂಪನಿ ಯಾರ್ಯಾರು ಹೋಲ್ಡಿಂಗ್ಸ್ ಅನ್ನ ಹೊಂದಿದ್ದಾರೆ, ಸೊ ಈ ರೀತಿ ಪ್ರಮುಖ ಮಾಹಿತಿಗಳನ್ನ ಏನ್ ಮಾಡಬೇಕಾಗ್ತದೆ, ಕಂಪನಿ ROC ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಅದನ್ನ ನಾವು ಆನ್ಯುವಲ್ ರಿಟರ್ನ್ ಅಂತ ಹೇಳಿ ಕರಿತೇವೆ. ಕಾಪಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟು ಬಿ ಫೈಲ್ಡ್ ವಿತ್ ರಿಜಿಸ್ಟರ್. ಕಂಪನಿ P&Ls ಇರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇದನ್ನ ROC ಗೆ ಸಬ್ಮಿಟ್ ಮಾಡಬೇಕು. ರೆಸೊಲ್ಯೂಷನ್ಸ್ ಅಂಡ್ ಅಗ್ರಿಮೆಂಟ್ಸ್ ಟು ಬಿ ಫೈಲ್ಡ್. ಕಂಪನಿ ಜನರಲ್ ಮೀಟಿಂಗ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ರೆಸೊಲ್ಯೂಷನ್ಸ್ ಮತ್ತೆ ಡೈರೆಕ್ಟರ್ಸ್ ಅಪಾಯಿಂಟ್ಮೆಂಟ್ ಅಥವಾ ರಿಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಆಗಿರತಕ್ಕಂಥ ಅಗ್ರಿಮೆಂಟ್ಸ್ ಡೀಟೇಲ್ಸ್ ಗಳನ್ನ ROC ಗೆ ಸಬ್ಮಿಟ್ ಮಾಡಬೇಕು. ನೋಟಿಸ್ ಟು ಬಿ ಗಿವನ್ ಟು ರಿಜಿಸ್ಟರ್ ಫಾರ್ ಅಲ್ಟರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತಂದ್ರೆ ROC ಗೆ ನೋಟಿಸ್ ಕೊಡಬೇಕು. ಡ್ಯೂಟಿ ಟು ರಿಜಿಸ್ಟರ್ ಚಾರ್ಜಸ್. ಸೊ ಚಾರ್ಜಸ್ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿರ್ತೀವಿ, ಆ ಡೀಟೇಲ್ಸ್ ಅನ್ನ ನಾವೇನ್ ಮಾಡಬೇಕಾಗ್ತದೆ, ROC ಗೆ ಸಬ್ಮಿಟ್ ಮಾಡಬೇಕು. ಮಿನಿಟ್ ಬುಕ್ಸ್ ಆಫ್ ಜನರಲ್ ಮೀಟಿಂಗ್ ಅಂಡ್ ಮೇಕಿಂಗ್ ಇಟ್ ಅವೈಲೇಬಲ್ ಫಾರ್ ಇನ್ಸ್ಪೆಕ್ಷನ್. ಈಗ ಜನರಲ್ ಮೀಟಿಂಗ್ ಆದ್ಮೇಲೆ ಅದರಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ, ಅದರಲ್ಲಿ ತೆಗೆದುಕೊಂಡ ನಿರ್ಧಾರಗಳೇನು, ಇದನ್ನೆಲ್ಲ ಒಂದು ಬುಕ್ ನಲ್ಲಿ ಬರೆದಿರ್ತಾರೆ. ಅದನ್ನ ನಾವು ಮಿನಿಟ್ ಬುಕ್ಸ್ ಅಂತ ಕರಿತೇವೆ. ಸೊ ಇದು ಬರೆದಿಡುವ ಹಾಗೆ ನೋಡಿಕೊಳ್ಳೋದು ಮತ್ತು ಅದನ್ನ ಇನ್ಸ್ಪೆಕ್ಷನ್ಗೆ ಅವೈಲೇಬಲ್ ಆಗೋ ತರ ನೋಡಿಕೊಳ್ಳೋದು ಸೆಕ್ರೆಟರಿ ಕರ್ತವ್ಯವಾಗಿರ್ತದೆ. ಸೈನಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, P&L, ಬ್ಯಾಲೆನ್ಸ್ ಶೀಟ್, ಇದಕ್ಕೆ ಸೈನ್ ಮಾಡೋದು ಮತ್ತು ಮೆಂಬರ್ಸ್ ಗಳಿಗೆ ಇದು ಅವೈಲೇಬಲ್ ಆಗೋ ತರ ನೋಡೋದು. ನೋಟಿಸ್ ಆಫ್ ಜನರಲ್ ಮೀಟಿಂಗ್. ಜನರಲ್ ಮೀಟಿಂಗ್ ಕರೀಲಿಕ್ಕೆ ಬೇಕಾಗಿರುವಂತಹ ನೋಟಿಸ್ ಗಳನ್ನ ಕಳಿಸೋದು ಸೆಕ್ರೆಟರಿ ಜವಾಬ್ದಾರಿಯಾಗಿರ್ತದೆ. ಅದೇ ರೀತಿ ಬೋರ್ಡ್ ಮೀಟಿಂಗಿಗೆ ಯಾರ್ಯಾರು ಪ್ರೆಸೆಂಟ್ ಇರಬೇಕು ಅವರಿಗೆ ನೋಟಿಸ್ ಅನ್ನ ಕಳಿಸುವಂಥದ್ದು ಸೆಕ್ರೆಟರಿ ಜವಾಬ್ದಾರಿಯಾಗಿರ್ತದೆ. ಸೊ ಸೆಕ್ರೆಟರಿ ಕರ್ತವ್ಯಗಳನ್ನ ಬೇರೆ ಬೇರೆ ಕಾನೂನುಗಳ ಅಡಿಯಲ್ಲಿ ಹೇಳಲಾಗಿದೆ. ಎಕ್ಸಾಂಪಲ್ಗೆ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ನೋಡೋದಾದ್ರೆ, ಕಂಪನಿ ಸ್ಯಾಲರೀಸ್ ಏನ್ ಪೇ ಮಾಡ್ತಾ ಇದೆ, ಇನ್ ಕೇಸ್ ಅವರಿಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತಿದ್ರೆ ಆ ಟ್ಯಾಕ್ಸ್ ಅಲ್ಲಿ TDS ಅನ್ನ, ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ನೆಟ್ ಸೋರ್ಸ್ ಅನ್ನ ಮಾಡಬೇಕು ಅಂತ ಹೇಳ್ತದೆ. ಸೊ ಹಾಗಾಗಿ ಇದು ಸೆಕ್ರೆಟರಿ ಕರ್ತವ್ಯವಾಗಿರ್ತದೆ, TDS ಅನ್ನ ಡಿಡಕ್ಟ್ ಮಾಡೋದು ಕಂಪನಿ ಎಂಪ್ಲಾಯೀಸ್ದು. ಸೊ ಅದೇ ರೀತಿ ಬೇರೆ ಇನ್ನೂ ಕಾನೂನುಗಳಿದೆ, ಅದರ ಅಡಿಯಲ್ಲಿ ಸೆಕ್ರೆಟರಿ ಕರ್ತವ್ಯಗಳನ್ನ ತಿಳಿಸಲಾಗಿದೆ. ಥ್ಯಾಂಕ್ ಯು.